ಕೀರ್ತಿಯಿಂದಾದರೂ ಕಾವೇರಿಯ ಆಟ ತೆರೆ ಬೀಳುತ್ತಾ? ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿ ಮತ್ತೆ ಎಂಟ್ರಿ ಕೊಟ್ಟಿದ್ದು ಕಾವೇರಿಯ ಮುಖವಾಡ ಒಂದೊಂದಾಗಿ ಕಲಚಿದ್ದಾಳೆ. ಕೊನೆಗೂ ಕಾವೇರಿಯ ನಾಟಕಕ್ಕೆ ತೆರೆ ಬೀಳುತ್ತಾ ಅಂದರೆ ನೋ ವೇ, ಚಾನ್ಸೇ ಇಲ್ಲ, ಭ್ರಮೆ ಅಂತಿದ್ದಾರೆ ವೀಕ್ಷಕರು. ವೈಷ್ಣವ್ ಮನೆಯಲ್ಲಿ ಲಕ್ಷ್ಮಿಯ ಸಾವಿನ ಸೂತಕದ ಕಲೆ ಎದ್ದು ಕಾಣುತ್ತಿದೆ. ವೈಷ್ಣವ್ ಮಾತ್ರ ಪೂಜೆಗಾಗಿ ಎಲ್ಲ ತಯಾರಿ ನಡೆಸಿದ್ದು ಲಕ್ಷ್ಮಿ ಬಂದೇ ಬರುತ್ತಾಳೆ ಎನ್ನುವ ಹುಚ್ಚು ನಂಬಿಕೆಯಿಂದ ಕಾಯುತ್ತಿದ್ದಾನೆ. ಇದನ್ನೆಲ್ಲ ನೋಡಿದ ಕಾವೇರಿ ಮಗನ ಕೆನ್ನೆಗೆ ಬಾರಿ ವಾಸ್ತವಕ್ಕೆ ಬಾ ವೈಷ್ಣವ್, ಲಕ್ಷ್ಮಿ ಸತ್ತು ಹೋಗಿದ್ದಾಳೆ, ಇನ್ಯಾವತ್ತು ಬರೋದಿಲ್ಲ ಅಂತಾಳೆ. ಅಷ್ಟರಲ್ಲಿ ಮನೆಗೆ ಕೀರ್ತಿ ಆಗಮನ ಆಗುತ್ತೆ. ಕೀರ್ತಿಯನ್ನು ನೋಡಿ ಮನೆಯವರೆಲ್ಲ ಶಾಕ್. ಆದರೆ ಕಾವೇರಿಯ ಎದೆಯಲ್ಲಿ ನಡುಕ ಹುಟ್ಟಿಸಿತ್ತು. ಬೊಂಬೆ ಆಡಿಸುವವನ ಮಾತು ನಿಜವಾಗುತ್ತಾ, ತಾನಿಂದು ಮನೆಯಿಂದ ಹೊರ ಹೋಗುತ್ತೇನಾ ಎಂಬ ಆತಂಕ ಕಾಡಲಿಕ್ಕೆ ಶುರುವಾಯಿತಂತಲೇ ಹೇಳ್ಬೋದು. ಕೀರ್ತಿ ಮನೆಯವರ ಮುಂದೆ ಕಾವೇರಿ ಮಾಡಿದಂತಹ ಎಲ್ಲ ಕರಾಳ ಸತ್ಯಗಳ ಅನಾವರಣ ಮಾಡುವುದಕ್ಕೆ ಸಜ್ಜಾಗಿ ಬಂದಿದ್ದಾಳೆ. ಕೀರ್ತಿ ನಡೆ ನುಡಿ ಎಲ್ಲರನ್ನೂ ವ್ಯತ್ಯಾಸ ಕಾಡುತ್ತಿದೆ. ಕೀರ್ತಿ ತನ್ನನ್ನು ಹಾಗೂ ಲಕ್ಷ್ಮಿಯನ್ನು ಕಿಡ್ನಾಪ್ ಮಾಡಿಸುವುದರಿಂದ ಹಿಡಿದು ತನ್ನ ಸಾವಿನವರೆಗೂ ಎಲ್ಲವನ್ನೂ ಎಲ್ಲೆರೆದು ತೆರೆದಿಡಲು ರೆಡಿಯಾಗಿದ್ದಾಳೆ. ಅದಕ್ಕಾಗಿ ತನ್ನನ್ನು ಹಾಗೂ ಲಕ್ಷ್ಮಿಯನ್ನು ಕಿಡ್ನಾಪ್ ಮಾಡಿಸಿದ್ದ ರೌಡಿಗಳನ್ನು ಮನೆಗೆ ಕರೆಸುತ್ತಾಳೆ. ಕೀರ್ತಿ ಇವರನ್ನು ನೋಡಿ ಭಯಗೊಂಡಿರುವ ಕಾವೇರಿ ರೌಡಿಗಳನ್ನು ಮನೆಗೆ ಕರೆತಂದಿದ್ದಕ್ಕೆ ಬೈದು ಅವರನ್ನು ಹೊರಹಾಕುವಂತೆ ಕೇಳಿಕೊಳ್ಳುತ್ತಾಳೆ. ಆದರೆ ಕೀರ್ತಿ ಅವರಿಂದ ನಿಜವನ್ನು ಹೊರತೆಗೆಯುತ್ತಾಳೆ. ಇದನ್ನು ಕೇಳಿ ಕಾವೇರಿ ಮುಖ ಭಯದಿಂದ ತತ್ತರಿಸಿ ಹೋಗಿದೆ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಮುಂದಿನದಲ್ಲಿ ಸಿಗೋಣ. ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತಲ್ಲ. ಲವ್ ಯು ಸೋ ಮಚ್ ಗೈಸ್.